ತಬ್ಬಲಿಯು ನೀನಾದಯ್ಯ ಯತ್ನಾಳ್. ಯತ್ನಾಳೀಗ ಯಾರಿಗೂ ಬೇಡವಾದಂತ ಶಿಶುವಾದ್ರ. ಇನ್ನು ಕರೆಯದಿದ್ರು ಕೂಡ ಹೋಗಿ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿದ್ದಾರೆ. ತಬ್ಬಲಿಯು ನೀನಾದಯ್ಯ ಯತ್ನಾಳ್. ಯತ್ನಾಳೀಗ ಯಾರಿಗೂ ಕೂಡ ಬೇಡವಾದಂತಹ ಶಿಶು ಆಗ್ಬಿಟ್ರ. ಕರೆಯದಿದ್ರು ಕೂಡ ಹೋಗಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಹಿಂದೂ ಹುಲಿಗೆ ಬಿಜೆಪಿಯಲ್ಲಿ ಕ್ಯಾರೆ ಅನ್ನೋರೇ ಇಲ್ವಾ ಹಾಗಾದ್ರೆ? ಆದ್ರೂ ಯತ್ನಾಳ್ ಬಿಜೆಪಿ ಮನೆ ಹೊರಗೆ ನಿಂತು ತಾಕತಿಮಿತ ಅಂತ ಕುಣಿತಾ ಇದ್ದಾರೆ. ತಾನೇ ಮೇಲೆ ಬಿದ್ದು ಬಿಜೆಪಿ ಪರ ಕ್ಯಾಂಪೇನ್ ಮಾಡ್ತಾ ಇರುವಂತಹ ಯತ್ನಾಳ್. ಬಿಜೆಪಿ ಹೈಕಮಾಂಡ್ ಮೂಸ್ಲಿಲ್ಲ, ಅಧ್ಯಕ್ಷ ವಿಜಿ ಕ್ಯಾರೆ ಅಂತ ಇಲ್ಲ. ಆದ್ರೂ ಚರಂತಿಮಠ ಪರ ಯತ್ನಾಳ್ ಕುಣಿತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮಾತ್ರ ಯತ್ನಾಳ್ಗೆ ಕರೆ ಮಾಡಿದ್ರು. ಚರಂತಿಮಠ ಕರೆಗೆ ಬೋಗೊಟ್ಟ ಫೈರ್ ಬ್ರ್ಯಾಂಡ್. ಸ್ವತಃ ಸಿದ್ದರಾಮಯ್ಯ ಠಿಕಾಣಿ ಹೂಡಿರೋದ್ರಿಂದ ವೀರಣ್ಣಗೆ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ. ಏನಾದ್ರೂ ಮಾಡಿ ಬಾಗಲಕೋಟೆಯಲ್ಲಿ ಗೆಲ್ಲಲೇಬೇಕು ಅಂತ ಈಗ ಸದ್ಯಕ್ಕೆ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಚರಂತಿಮಠ ಒಂದು ಕರೆ ಸಾಕಾಯ್ತು ಯತ್ನಾಳ್ ಪ್ರಚಾರಕ್ಕೆ ಬರ್ಲಿಕ್ಕೆ. ಚರಂತಿಮಠ ನೆಪದಲ್ಲಿ ಬಿಜೆಪಿ ಪರ ಯತ್ನಾಳ್ ರೌದ್ರಾವತಾರ. ಯತ್ನಾಳ್ ಈಗ ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಯಾರಿಗೂ ಬೇಕಾಗಿಲ್ಲ, ಬಿಜೆಪಿ ಪಕ್ಷದವ್ರಿಗೂ ಕೂಡ ಬೇಕಾಗಿಲ್ಲ, ಜೊತೆಗೆ ಅವರ ಅತ್ಯಾಪ್ತರಿಗೂ ಕೂಡ ಈಗ ಬೇಕಾಗಿಲ್ವಾ ಯತ್ನಾಳ್. ಕರೆಯದಿದ್ರು ಕೂಡ ಹೋಗಿ ಈಗ ಬಿಜೆಪಿ ಅಭ್ಯರ್ಥಿ ಏನು ವೀರಣ್ಣ ಚರಂತಿಮಠ ಇದ್ದಾರೆ ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಕೇವಲ ಒಂದು ಕಾಲ್ ಮಾಡಿದ್ರು, ನೀವು ನನ್ನ ಪರವಾಗಿ ಬಂದು ಪ್ರಚಾರ ಮಾಡಬೇಕು ಅಂತ. ಆ ಒಂದು ಕರೆಗೆ ಹೋಗೊಟ್ಟು ಈಗ ಬಿಜೆಪಿ ಪರವಾಗಿ ಪ್ರಚಾರ ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವಾಸ್ತವ್ಯ ಹೂಡಿರೋದ್ರಿಂದ ವೀರಣ್ಣ ಚರಂತಿಮಠ ಅವರಿಗೆ ಬಹುದೊಡ್ಡ ಟೆನ್ಷನ್ ಆಗಿದೆ. ಯಾಕೆಂತಂದ್ರೆ ಈಗ ಮತಗಳನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಅಂತ ಈಗ ಸಿದ್ದರಾಮಯ್ಯ ಅವರೇ ಅಖಾಡಕ್ಕಿಳಿದಿದ್ದಾರೆ. ಹೇಗೆ ನಾನು ಗೆಲುವನ್ನ ಸಾಧಿಸಬೇಕು, ಈಗ ನಾನು ಗೆಲುವನ್ನ ಸಾಧಿಸಬೇಕಂತಂದ್ರೆ ಯತ್ನಾಳ್ ಅವರ ಸಪೋರ್ಟ್ ಬೇಕು ಎಂಬ ಲೆಕ್ಕಾಚಾರವನ್ನು ಕೂಡ ಇಲ್ಲಿ ಮಾಡದಂತೆ ಕಾಣ್ತಾ ಇದೆ. ಹಾಗಾಗಿ ವೀರಣ್ಣ ಚರಂತಿಮಠ ಅವರೇ ಯತ್ನಾಳ್ ಅವರಿಗೆ ಕಾಲ್ ಮಾಡಿ ನನ್ನ ಪರವಾಗಿ ಪ್ರಚಾರ ಮಾಡಿ ಅಂತ ಕರೆದಿದ್ದಾರೆ. ಜೊತೆಗೆ ವೀರಣ್ಣ ಚರಂತಿಮಠ ಅವರು ಕೂಡ ಸ್ವಲ್ಪ ಯತ್ನಾಳ್ ಅವರ ಅವರ ಒಂದು ಪ್ರಭಾವಕ್ಕೊಳಗಾದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅವರನ್ನ ಕರೆಸಿ ಪ್ರಚಾರ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಲ್ಲ ಅಂತಂದ್ರೆ ಗೆಲ್ಲೋದು ಅಷ್ಟೊಂದು ಕಷ್ಟ ಆಗತ್ತಾ ಬಿಜೆಪಿ ಅವರಿಗೆ? ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯತ್ನಾಳ್ ಬೆಂಬಲ ಕೊಟ್ರೆ ಮಾತ್ರ ಗೆಲುವು ಈಸಿ ಆಗತ್ತಾ? ಜೊತೆಗೆ ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಮ್ಮ ಪಕ್ಷಕ್ಕೂ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈಗ ಪ್ರಚಾರ ಕಾರ್ಯಗಳಿಗೆ ಯತ್ನಾಳ್ ಬೇಕಾಯ್ತಾ? ಆದ್ರೆ ಈಗ ಯತ್ನಾಳ್ಗೆ ಯಾವುದೇ ರೀತಿ ಅಧಿಕೃತ ಒಂದು ಕರೆ ಕೂಡ ಬಂದಿರಲಿಲ್ಲ. ನೀವು ಬನ್ನಿ ನಮ್ಮ ಪರವಾಗಿ ಪ್ರಚಾರ ಮಾಡಿ ಅಂತ ಈಗ BY ವಿಜೇಂದ್ರ ಅವರು ಕೂಡ ಹೇಳಿರ್ಲಿಲ್ಲ, ಜೊತೆಗೆ R ಅಶೋಕ್ ಅವರು ಕೂಡ ಹೇಳಿಲ್ಲ. ಆದ್ರೂ ಕೂಡ ಅವರು ತಾವಾಗಿಯೇ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಕೇವಲ ಒಂದು ಫೋನ್ ಕಾಲ್ಗೋಸ್ಕರ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಯತ್ನಾಳ್ ಈಗ ಯಾರಿಗೂ ಬೇಡವಾ ಅಂತ ಒಂದು ಕಡೆ ಬಿಜೆಪಿ ಅವರು ಯತ್ನಾಳ್ ಸಹವಾಸವೇ ಬೇಡ ಅಂತ ದೂರ ಇಟ್ಟಿದ್ದಾರೆ. ಆದ್ರೂ ಕೂಡ ಚರಂತಿಮಠ ಅವರು ಒಂದು ಫೋನ್ ಮಾಡಿದ್ರು ಅಂತ ಯತ್ನಾಳ್ ಅವರೀಗ ಹೋಗಿ ಪ್ರಚಾರ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಳ್ಳಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಯತ್ನಾಳ್ ಅವರು ಅಂತ? ಎಸ್ ಸಾಹಿತ್ಯ, ಈಗೇನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಯಾರಿಗೂ ಬೇಡವಾದಂತಹ ವ್ಯಕ್ತಿಯಾಗಿರುತ್ತದೆ. ಯಾಕೆಂದರೆ ಈಗಾಗಲೇ ಪಕ್ಷದ ವಿರೋಧಿ ಹೇಳಿಕೆ ಆಗಿರ್ಬೋದು ಮತ್ತು ಪಕ್ಷ ಚಟುವಟಿಕೆ ಆರೋಪದ ಮೇಲೆ ಈಗಾಗಲೇ ಅವ್ರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದರೂ ಕೂಡ ಬಿಜೆಪಿಗೆ ಬರಬೇಕು ಮತ್ತು ಬಿಜೆಪಿಯಲ್ಲಿ ಅಂದರೆ ಏನು ಚುನಾವಣೆ ಪ್ರಚಾರಕ್ಕೆ ಸಾಕಷ್ಟು ಒತ್ತಾಯವನ್ನು ಕೂಡ ಯತ್ನಾಳ್ ಅವರಿಗೆ ಕೇಳಿಬರ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ಯತ್ನಾಳ್ ಅವರು ಬಿಜೆಪಿಯಿಂದ ಸಂಪೂರ್ಣವಾಗಿ ದೂರ ಓದಿದ್ರು ಕೂಡ ಮತ್ತು ಅದೇ ರೀತಿ ಹೈಕಮಾಂಡ್ ಯಾವುದೇ ರೀತಿಯಾದಂಥ ಆಹ್ವಾನ ಮತ್ತು ರಾಜ್ಯ ನಾಯಕರು ಕೂಡ ಅವ್ರನ್ನ ಪ್ರಚಾರಕ್ಕೆ ಕರೆದೇ ಇದ್ರು ಕೂಡ ಈಗ ಯತ್ನಾಳ್ ಅವರೇ ನೇರವಾಗಿ ಪ್ರಚಾರಕ್ಕೆ ನಾಳೆಯಿಂದ ಬಾಗಲಕೋಟೆಯಲ್ಲಿ ಭಾಗಿಯಾಗ್ತಾ ಇರೋಂಥದ್ದು. ಇದೆಲ್ಲ ಒಂದು ಕಡೆ ಯತ್ನಾಳ್ಗೆ ಅಂದರೆ ಯತ್ನಾಳ್ ಅವರು ಬಿಜೆಪಿಗೆ ಆಗದಿದ್ರು ಕೂಡ ಯತ್ನಾಳ್ಗೆ ಬಿಜೆಪಿ ಬೇಕಾಯ್ತಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರೋಂಥದ್ದು. ಅದರಿಂದಾಗಿಯೇ ನಾಳೆ ಪ್ರಚಾರದಲ್ಲಿ ಕೂಡ ಯತ್ನಾಳ್ ಸುಮಾರು 2 ದಿನಗಳ ಕಾಲ ಅಲ್ಲೇ ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿ ತಮ್ಮ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ ಪರ ಪ್ರಚಾರವನ್ನು ಮಾಡ್ತಾ ಇರೋಂಥದ್ದು ಒಂದು ರೀತಿಯಾದ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಈಗಾಗಲೇ ವಿಜೇಂದ್ರ ಆಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರಾಗಿರ್ಬೋದು, ರಾಜ್ಯ ಪ್ರಮುಖ ನಾಯಕರು ಯಾರೂ ಕೂಡ ಯತ್ನಾಳ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಆದರೆ ನೆನ್ನೆ BSY ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂದರೆ ಒಂದು ವೇಳೆ ಯತ್ನಾಳ್ ಅವರು ಬಂದು ಪ್ರಚಾರ ಮಾಡೋದಾದ್ರೆ ಮಾಡಲಿ, ನಾನು ಯಾರು ಬೇಡ ಅನ್ನಲ್ಲ ಕೂಡ ಅಂತ ಹೇಳಿದರು. ಇದು ಒಂದು ಹೇಳಿಕೆ ಸಾಕಾಯ್ತಾ ಯತ್ನಾಳ್ ಅವರು ಪ್ರಚಾರಕ್ಕೆ ಬರಲು ಎಂಬ ಪ್ರಶ್ನೆಯು ಕೂಡ ಈಗ ಮೂಡ್ತಾ ಇರೋದು. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ CM ಅವರು ಸುಮಾರು 3 ದಿನಗಳ ಕಾಲ ಠಿಕಾಣಿ ಹೂಡಿ ಅಲ್ಲಿನ ಸಂಧಾನ ಮಾಡ್ತಾರೆ. ಅಂದರೆ ಯಾವೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವನ್ನ ಸಂಧಾನ ಮಾಡುವ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಅದೇ ರೀತಿ ಮತಗಳನ್ನು ಸೆಳೆಯುವ ಪ್ರಯತ್ನ ಕೂಡ CM ಸಿದ್ದರಾಮಯ್ಯ ನೇರವಾಗಿ ಮಾಡ್ತಾ ಇರೋದ್ರಿಂದ ವೀರಣ್ಣ ಚರಂತಿಮಠಗೆ ಎಲ್ಲೋ ಒಂದು ಕಡೆ ಆತಂಕ ಉಂಟಾಗಿತ್ತು. ಅದರಿಂದಾಗಿಯೇ ನೇರವಾಗಿ ಯತ್ನಾಳ್ ಅವರಿಗೆ ಕರೆ ಮಾಡಿ ಪ್ರಚಾರಕ್ಕೆ ಬರುವಂಥ ಆಹ್ವಾನ ನೀಡಿದರು. ಯಾಕೆಂದರೆ ಅಲ್ಲಿ ಲಿಂಗಾಯತ ಅಂದರೆ ಪಂಚಮ ಸಭೆಯಲ್ಲಿ ಲಿಂಗಾಯತ ಮತಗಳು ಕೂಡ ಸಾಕಷ್ಟು ಇರೋದ್ರಿಂದ ಅದು ವರ್ಕೌಟ್ ಆಗುತ್ತೆ. ಅದೇ ರೀತಿ ಯತ್ನಾಳ್ ಅವರು ಹಿಂದೂ ಬ್ರ್ಯಾಂಡ್ ಎಂಬ ಹೆಸರಿನಲ್ಲೂ ಕೂಡ ಅಂದರೆ ಹಿಂದುತ್ವ ಹುಲಿ ಎಂಬ ಕೂಡ ಅವರು ಪ್ರಚಲಿತ ಇರುವಂಥದ್ದು. ಅದರಿಂದಾಗಿ ಅದು ಕೂಡ ಒಂದು ರೀತಿಯಾದ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದರಿಂದಾಗಿ ಅವ್ರನ್ನ ಒಂದು ಕರೆಯನ್ನು ಮಾಡಿರೋಂಥದ್ದು. ಈ ಒಂದು ಕರೆ ಸಾಕಾಯಿತು ಯತ್ನಾಳ್ ಅವರಿಗೆ ಪ್ರಚಾರಕ್ಕೆ ಹೋಗಲು. ಅದರಿಂದಾಗಿ ನಾಳೆ ಕೂಡ ಯತ್ನಾಳ್ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಿರೋಂಥದ್ದು
ಒಟ್ಟಿನಲ್ಲಿ ಈ ಚಿರಂತಿ ಮಠ ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಈಗ ಯತ್ನಾಳ್ ಅವರೇ ಬೇಕಾಯ್ತು ಎಂಬ ಪ್ರಶ್ನೆ ಕೂಡ ಒಂದು ಮೂಡುತ್ತೆ. ಯಾಕೆಂದರೆ BJPಯಿಂದ ದೂರ ಇದ್ದರೂ ಕೂಡ ಯಾವುದೇ ರಾಜ್ಯ ನಾಯಕರ ಆಹ್ವಾನ ಇಲ್ಲದೇ ಇದ್ರೂ ಕೂಡ ಕೇವಲ ವೀರಣ್ಣ ಚರಂತಿ ಮಠ ನೇರವಾಗಿ ಅವರಿಗೆ ಆಹ್ವಾನ ಕೊಟ್ಟಿರುವಂಥದ್ದು. ಅವರ ಬ್ರ್ಯಾಂಡ್ ಇಮೇಜ್ ಆಗಿರ್ಬೋದು, ಮತ್ತು ಅದೇ ರೀತಿಯಾದಂಥ ಅವರ ಅವ್ರ ವ್ಯಕ್ತಿತ್ವ ಇದೆ ಅದನ್ನು ಬಳಸ್ಕೊಳ್ಳೋದು ಮತ್ತು ಅವರ ಲಿಂಗಾಯತ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಅವ್ರನ್ನ ಪ್ರಚಾರಕ್ಕೆ ಕರೀತಾ ಇರುವಂಥದ್ದು. ಓಕೆ ಮಾರುತಿ, ಮುಖ್ಯವಾಗಿ ಈಗ BS ಯಡಿಯೂರಪ್ಪ ಅವರಾಗಿರ್ಬೋದು ಅಥವಾ ವಿಜಯೇಂದ್ರ ಅವರಾಗಿರ್ಬೋದು, ಈಗ ಒಂದು ವೇಳೆ ಯತ್ನಾಳ್ ಅವರು ಪ್ರಚಾರ ಕಾರ್ಯಕ್ಕೆ ಬಂದ್ರೆ ಆಹ್ವಾನ ಅಂತ ಹೇಳಿದ್ದಾರೆ, ಒಂದು ಪಕ್ಷಕ್ಕೆ ಬರ್ತೀನಿ ಅಂತ ಏನಾದ್ರು ಹೇಳಿದ್ರೆ ಅಲ್ಲೂ ಕೂಡ ಇದೇ ರೀತಿ ಆಹ್ವಾನ ಕೊಡೋ ಚಾನ್ಸಸ್ ಇದೆಯಾ? ಎಸ್ ಆಯ್ತಾ, ಇದನ್ನ BJP ಹೈಕಮಾಂಡ್ ಆಗಿರ್ಬೋದು ಮತ್ತು ರಾಜ್ಯ ನಾಯಕರು ಲೆಕ್ಕಾಚಾರ ಹಾಕಬೇಕಾಗಿರುವಂಥ ವಿಚಾರ. ಯಾಕೆಂದರೆ ಅವ್ರನ್ನ ಈ ಹಿಂದೆ ಉಚ್ಚಾಟನೆ ಮಾಡಿರೋದೇ ಯಡಿಯೂರಪ್ಪ ವಿರುದ್ಧ ಮಾತಾಡ್ತಾರೆ, ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡ್ತಾರೆ, ಮತ್ತು ಅದೇ ರೀತಿ ಹೈಕಮಾಂಡ್ಗೆ ಯಾವುದೇ ಅಂದರೆ ಸೂಚನೆ ಕೊಟ್ಟರು ಅದನ್ನು ಪಾಲನೆ ಮಾಡ್ತಿಲ್ಲ ಅನ್ನೋ ಹೇಳಿಕೆಗಳು ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಆಧಾರದ ಮೇಲೆ ಅವರ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋಂಥದ್ದು. ಈಗ ಏನೋ ಒಂದು ಪ್ರಚಾರಕ್ಕಾಗಿರ್ಬೋದು ಮತ್ತು ಈ ರೀತಿಯಾದಕ್ಕೆ ಏನೋ ಆಹ್ವಾನ ಕೊಟ್ಟಿದ್ದೆ, ಅದರಲ್ಲಿ ಪಕ್ಷಕ್ಕೆ ಸೇರ್ಪಡೆಗೆ ಆಹ್ವಾನ ಕೊಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಇದನ್ನು ನಿರ್ಧಾರ ಮಾಡಬೇಕಾಗಿರೋದು ಇಲ್ಲಿನ ರಾಜ್ಯ ನಾಯಕರು, ಕೋರ್ ಕಮಿಟಿ, ಮತ್ತು ಅದೇ ರೀತಿ BJP ಹೈಕಮಾಂಡ್ ಆಗಿರುವಂಥ ಮೋದಿ ಅವರಾಗಿರ್ಬೋದು, ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರು, ಅದೇ ರೀತಿ ಅಮಿತ್ ಶಾ ಅವರು ನಿರ್ಧಾರ ಮಾಡಬೇಕಾಗಿರೋ ವಿಚಾರ. ಇಲ್ಲ ಒಂದು ಕಡೆ BJPಗೆ ಬರಬೇಕು ಅಂತ ಆಸಕ್ತಿ ಯತ್ನಾಳ್ಗೆ ಇನ್ನೂ ಉಳಿದಿದೆಯಾ ಎಂಬ ಪ್ರಶ್ನೆ ಕೂಡ ಕಾಡ್ತಿರೋಂಥದ್ದು. ಯಾಕೆಂದರೆ ಇಲ್ಲಿನ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು BSY ಆಗಿರ್ಬೋದು ಯಾರು ಕೂಡ ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ. ಕೇವಲ ವೀರಣ್ಣ ಚರಂತಿ ಏನು ಕರೆದಿದ್ದಾರೆ ಅದಕ್ಕೋಸ್ಕರ ಅವರ ಕರೆಗೆ ಹೂಗುಟ್ಟು ಪ್ರಚಾರಕ್ಕೆ ಭಾಗಿಯಾಗ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಏನು BJP ಪಕ್ಷ ಸೇರ್ಪಡೆಗೆ ಸಹಾಯ ಆಗುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಎಲ್ಲ ಒಂದು ಕಡೆ BSY ಕೂಡ ತಮ್ಮ ಮಗ ರಾಜ್ಯಾಧ್ಯಕ್ಷವಾಗಿ ಮುಂದುವರಿಬೇಕ ನಿಟ್ಟಿನಲ್ಲಿ ಇವತ್ತು ಏನು ಯತ್ನಾಳ್ ಪ್ರಚಾರಕ್ಕೆ ಬರ್ತಿದ್ದಾರೆ ಅದಕ್ಕೂ ಕೂಡ ಮುಕ್ತವಾಗಿ ಆಹ್ವಾನ ಕೊಟ್ಟಿರುವಂಥದ್ದು. ಅವರಿಗೆ ಸಬ್ ಕಾರ್ನರ್ ಆಗಿರೋದು ಎಲ್ಲೋ ಒಂದು ಕಡೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯತ್ನಾಳ್ ಪಕ್ಷಕ್ಕೆ ಸೇರ್ಪಡೆ ಆದರೂ ಆಗಬಹುದು. ಸರ್ ಮಾರುತಿ, ಮುಖ್ಯವಾಗಿ ಈಗ ವೀರಣ್ಣ ಚರಂತಿಮಠ ಅವರೇ BJP ಪಕ್ಷಕ್ಕೆ ಯತ್ನಾಳ್ ಅವರು ಸೇರ್ಪಡೆ ಆಗ್ಲಿಕ್ಕೆ ಒಂದು ರೀತಿಯ ಸೇತುವೆ ಆಗ್ತಾರ ಅಂತ, ಜೊತೆಗೆ ಒಂದು ಬೈ ಎಲೆಕ್ಷನ್ ಕೂಡ ಸೇತುವೆ ಆಗತ್ತ ಅಂತ. ಒಂದು ವೇಳೆ ಏನಾದ್ರು ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಏನಾದ್ರು ಗೆಲುವನ್ನ ಸಾಧಿಸ್ಬಿಟ್ರೆ ಆ ಒಂದು ಕ್ರೆಡಿಟ್ ಕೂಡ ಈಗ ಯತ್ನಾಳ್ ಅವ್ರಿಗೆ ಹೋಗೋ ಚಾನ್ಸಸ್ ಇದೆಯಾ ಅಂತ? ಎಸ್ ಆಯ್ತಾ, ಏನು ಚುನಾವಣೆ ಎಂಬುದು ಅಂದರೆ ಬೈ ಎಲೆಕ್ಷನ್ ಎಂಬುದು BJPಯಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣ ಆಗ್ತಿದೆ. ಯಾಕೆಂದರೆ ಹಿಂದೆ ನಾವು ದಾವಣಗೆರೆಯನ್ನು ನೋಡೋದಾದರೆ ದಾವಣಗೆರೆಯಲ್ಲೂ ಕೂಡ ಏನು ಬದವರಿಗಳಿದ್ದಂತಹ GM ಸಿದ್ದೇಶ್ವರ ಆಗಿರ್ಬೋದು, BSY ಕುಟುಂಬ ಆಗಿರ್ಬೋದು ಮತ್ತು ರೇಣುಕಾಚಾರ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಟಿಕೆಟ್ ಅನೌನ್ಸ್ ಆದ ನಂತರ ಒಟ್ಟಾಗಿ ಪ್ರಚಾರಗಳನ್ನು ಮಾಡ್ತಿದ್ದಾರೆ, ಒಟ್ಟಾಗಿ ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ BJP ನಾಯಕರು ಮಾಡ್ತಿದ್ದಾರೆ. ಅದೇ ರೀತಿ ಏನು ಬಾಗಲಕೋಟೆಯಲ್ಲಿ ಈ ಬೆಳವಣಿಗೆ ಏನಿದೆ ಅಂದರೆ ಯತ್ನಾಳ್ ಅವರು ಪ್ರಚಾರ ಮಾಡ್ತಿರೋ ಬೆಳವಣಿಗೆ ಏನಿದೆ, ಎಲ್ಲ ಒಂದು ಕಡೆ BJP ಪಕ್ಷ ಸೇರ್ಪಡೆಗೆ ಕೂಡ ಇದು ಸಹಾಯ ಆಗುತ್ತೆ ಎಂಬ ಪ್ರಶ್ನೆಯೂ ಮೂಡ್ತಿದೆ. ಇನ್ನೊಂದು ಕಡೆ BJPಗೆ ಯತ್ನಾಳ್ ಬರೋದಕ್ಕೆ ವೀರಣ್ಣ ಚರಂತಿಮಠ ದಾರಿ ಕೂಡ ಹಾಕ್ತಿದ್ದಾರೆ ಎಂಬ ಪ್ರಶ್ನೆಯೂ ಕೊಡ್ತಿದೆ. ಯಾಕೆಂದರೆ ಒಂದು ವೇಳೆ ಬಾಗಲಕೋಟೆಯಲ್ಲಿ ಸಾಕಷ್ಟು ಟಫ್ ಫೈಟ್ ಇದೆ. ಒಂದು ಕಡೆ ವೀರಣ್ಣ ಚರಂತಿಮಠ ಗೆಲುವಿನ ನಿರೀಕ್ಷೆಯಲ್ಲಿ ಇದ್ರೂ ಕೂಡ ಅದೇ ರೀತಿ ಕಾಂಗ್ರೆಸ್ ಕೂಡ ಸಾಕಷ್ಟು ಟಫ್ ಫೈಟ್ ಕೊಡ್ತಿದೆ. ಅಲ್ಲಿ ಉಮೇಶ್ ಮೇಟಿ ಅವರು ಕೂಡ ಸತತವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲೂ ಮೇನ್ ಆಗಿ ಮಾಸ್ ಲೀಡರ್ ಅಂದರೆ ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿರುವಂಥ ಅದೇ ರೀತಿ CM ಸಿದ್ದರಾಮಯ್ಯ ಕೂಡ ನೇರವಾಗಿ 3 ದಿನಗಳ ಕಾಲ ಅಲ್ಲೇ ಪ್ರಚಾರ ಮಾಡ್ತಿರೋದು. ಅಲ್ಲೂ ಕೂಡ ಸಾಕಷ್ಟು ಟಫ್ ಫೈಟ್ ಕೊಟ್ಟಿದೆ. ಒಂದು ವೇಳೆ ಇವೆಲ್ಲವನ್ನು ಮೀರಿ BJP ಅಲ್ಲಿ ಗೆದ್ದಿದೆ. ಅದರಲ್ಲಿ ಒಂದು ರೀತಿ ಹೈಕಮಾಂಡ್ ಕೂಡ ಯತ್ನಾಳ್ ವಿರುದ್ಧ ಸಾಫ್ಟ್ ಕಾರ್ನರ್ ಬರ್ಬೋದು. ಮತ್ತು ಅದೇ ರೀತಿಯಾದಂಥ ಏನು ಯತ್ನಾಳ್ ಅವರು ಇನ್ನೂ ಕೂಡ ಹಿಂದೂ ಇಮೇಜನ್ನು ಬಳಸ್ಕೊಳ್ತಿದ್ದಾರೆ ಮತ್ತು ಹಿಂದೂ ಬ್ರ್ಯಾಂಡ್ ಆಗಿ ಮುಂದುವರಿತಿದ್ದಾರೆ. ಇದೆಲ್ಲವೂ ಕೂಡ ನಮಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇರುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.